ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಟಾಕ್ಸಿಕ್ ಟೀಸರ್ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ಹಾಲಿವುಡ್ ಮೇಕಿಂಗ್ ಅಲ್ಲಿ ನಮ್ಮ ಯಶ್ ಅವರನ್ನ ನೋಡೋದೇ ಒಂದು ಖುಷಿ. ಎಷ್ಟೋ ಜನ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ, ಎಷ್ಟೋ ಮಂದಿ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಬಟ್ ಟೀಸರ್ನ ನೋಡಿ ಯಾರು ಕೂಡ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಇದೆ ಅನ್ನುವಂತಹ ಯೋಚನೆನ ಮಾಡೋದು ಬಹುಶಃ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಟಾಕ್ಸಿಕ್ ಮೂಲಕ ತಾವು ಯಾವ ರೀತಿಯ ಒಂದು ಪಾತ್ರವನ್ನಾದರೂ ಕೂಡ ಮಾಡೋದಕ್ಕೆ ಸೈ ಅನ್ನೋದನ್ನ ನಮ್ಮ ರಾಕಿ ಬಾಯ್ ಈ ಮೂಲಕ ರಾಯ ಆಗಿ ಗೆದ್ದಿದ್ದಾಗಿದೆ. ಆ್ಯಂಡ್ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ಬರ್ತಾ ಇದೆ. ಇದರ ಜೊತೆಗೆ 2 ಸಿನಿಮಾಗಳು ಟಾಕ್ಸಿಕ್ನ ರಾಕಿ ಬಾಯ್ಗೆ ತುಂಬಾನೇ ಕಾಂಪಿಟೇಟರ್ ಆಗಿ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಬೈ ದ ವೇ ಟಾಕ್ಸಿಕ್ ಟೀಸರ್ ಹತ್ತತ್ರ 200 ಮಿಲಿಯನ್ ಡಿಜಿಟಲ್ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ರಾಕಿ ಬಾಯನ್ನ ರಾಯ ಆಗಿ ನೋಡೋದಕ್ಕಂತೂ ಯಶ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಟ್ರೋಲ್ಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಚಿತ್ರದ ಕಂಟೆಂಟ್ ಮಾತ್ರ ನನಗೆ ಇಂಪಾರ್ಟೆಂಟ್ ಅನ್ನುವಂತಹ ಮಟ್ಟಿಗೆ ಸುಮಾರು 3 ವರ್ಷದಿಂದ ತುಂಬಾನೇ ಕಷ್ಟಪಟ್ಟು ತುಂಬಾನೇ ಇಷ್ಟಪಟ್ಟು ಹಾಲಿವುಡ್ನಲ್ಲಿ ನಮ್ಮ ಕನ್ನಡದ ಸಿನಿಮಾ ಹೆಸರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಕಿ ಬಾಯ್ ಅಂದ್ರೆ ನಮ್ಮ ಯಶ್ ಅವರು ಟಾಕ್ಸಿಕ್ ಸಿನಿಮಾನ ಮಾಡ್ತಿದ್ದಾರೆ. ಮಾಸ್ಟರ್ ಮೈಂಡ್ ಅಲ್ಲ ಇದು ಸೀರಿಯಸ್ ಆಗಿ ಮಾನ್ಸ್ಟರ್ ಮೈಂಡ್ ಅನ್ನುವಷ್ಟರ ಮಟ್ಟಿಗೆ ಟಾಕ್ಸಿಕ್ ನಲ್ಲಿ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಮ್ಮ KGFನ ಖ್ಯಾತಿಯ ರಾಕಿ ಬಾಯ್ ಯಶ್ ಅವರಿಗೆ ಈಗ ಕಾಂಪಿಟೇಷನ್ ನೀಡೋದಕ್ಕೆ ಅಂತ ದುರಂಧರ್ ಹಾಗೆ ಡಕಾಯ್ತ್ ಅನ್ನುವಂತಹ ಬೀಟೌನ್ನ ಸಿನಿಮಾಗಳು ಅದೇ ದಿನ ರಿಲೀಸ್ಗೆ ರೆಡಿ ಆಗಿದೆ. ಸೊ ಹಿಂದಿನ ಒಂದಷ್ಟು ಗ್ರಾಫ್ಗಳನ್ನ ನೋಡೋದಾದ್ರೆ ಕನ್ನಡದ ಸಿನಿಮಾಗಳು ಅಂತ ಸಡ್ಡೆ ಮಾಡಿದ್ದಾಗಿರಬಹುದು, ಅಥವಾ ಕನ್ನಡದ ಸಿನಿಮಾಗಳು ಅಥವಾ ಸೌತ್ ಸಿನಿಮಾಗಳಿಗೆ ಸೆಡ್ಡು ಹೊಡೆಯೋ ನಿಟ್ಟಿನಲ್ಲಿ ಬೀಟೌನ್ ಸಿನಿಮಾಗಳು ಬಂದು ಸೋತಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಯಾವುದೋ ಸಿನಿಮಾ ಯಾಕೆ KGF ಸಿನಿಮಾ ಬಂದಾಗಲೂ ಕೂಡ ಇದೇ ರೀತಿಯ ಒಂದು ಇನ್ಸಿಡೆಂಟ್ ನಡೆದಿತ್ತು. KGF ಸಿನಿಮಾ ಮೊದಲನೇ ಬಾರಿಗೆ ಬಂದಾಗ ಆ ಒಂದು ಸಿನಿಮಾ ಟೈಮಲ್ಲಿ ಖಾನ್ದಾನ್ಗಳ ಅಡ್ಡ ಅಂತಾನೆ ಕರೆಸ್ಕೊಳ್ಳುವಂತಹ ಬೀಟೌನ್ನಲ್ಲಿ ಝೀರೋ ಸಿನಿಮಾ ಬಂತು. ಅದು ಶಾರುಖ್ ಖಾನ್ ಅವರ ನಟನೆಯ ಸಿನಿಮಾ. ಬಟ್ ಆ ಒಂದು ಸಿನಿಮಾ KGF ಆರ್ಭಟಕ್ಕೆ ತತ್ತರಿಸಿ ಹೋಯ್ತು, ಥಂಡ ಹೊಡಿತು. ಸೊ ಝೀರೋದಿಂದ ಹೊರಬರೋದಕ್ಕೆ ಅಂದ್ರೆ ಆ ಒಂದು ಸೋಲಿನಿಂದ ಹೊರಬರೋದಕ್ಕೆ ಶಾರುಖ್ ಖಾನ್ ಮತ್ತೊಂದು ಪಠಾನ್ ಮಾಡಬೇಕಾಗಿತ್ತು, ಇದ್ರ ಜೊತೆಗೆ ಜವಾನ್ ಕೂಡ ಮಾಡಲೇಬೇಕಾಗಿತ್ತು. ಸೊ ಟಾಕ್ಸಿಕ್ ಈಗ ಬರ್ತಾ ಇರುವಂತಹ ಸಂದರ್ಭದಲ್ಲಿ ದುರಂಧರ್ ಸಿನಿಮಾ ಬರ್ತಾ ಇದೆ. ದುರಂಧರ್ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ದೇಶ ಪ್ರೇಮದ ಒಂದು ಸಿನಿಮಾ. ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಹೇಗೆ ಒಂದು ಭಾರತದ ಒಂದು ದೇಶ ಪ್ರೇಮವನ್ನ ಸಾರ್ತಾರೆ ಅನ್ನುವಂತಹ ದುರಂಧರ್ ಸಿನಿಮಾ ಮಾರ್ಚ್ 19ಕ್ಕೆ ಬರ್ತಿದೆ. ಅಂಡ್ KGF 2 ರಿಲೀಸ್ ಆದಾಗ್ಲೂ ಕೂಡ ಬೇಸ್ಟ್ ಸಿನಿಮಾ ಬಂದಿತ್ತು. 150 ಕೋಟಿ ಬಜೆಟ್ ನ ಸಿನಿಮಾ 300 ಕೋಟಿ ಗಳಿಸಿದಾದ್ರೂ ಕೂಡ ಆವರೇಜ್ ಹಿಟ್ ಅಂತ ಅನಿಸ್ಕೊಳ್ತು. ಅಲ್ಲಿಗೆ KGF 2 ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಬಾಕ್ಸ್ ಆಫೀಸ್ ಅಲ್ಲಿ ಗೆದ್ದಿದ್ದು 1300 ಕೋಟಿಯನ್ನ. ಈಗ ಮತ್ತೆ ಹಿಸ್ಟ್ರಿ ಏನಾದ್ರೂ ರಿಪೀಟ್ ಆಗುತ್ತಾ? ದುರಂಧರ್ ಸಿನಿಮಾ ಈಗ ಆಲ್ರೆಡಿ ಒಂದು ಭಾಗವನ್ನ ನೋಡಿರೋದ್ರಿಂದ ಪಾರ್ಟ್ 2 ಮೇಲೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅದೇ ಸಮಯದಲ್ಲಿ ಟಾಕ್ಸಿಕ್ ಕೂಡ ಬರ್ತಾ ಇದೆ. ಈ 2 ಸಿನಿಮಾಗಳು ಒಟ್ಟೊಟ್ಟಿಗೆ ಬಂದಿದೆ ಆದ್ರೆ ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ಕ್ಲಾಶ್ ಆಗೇ ಇರುತ್ತೆ. ಟಾಕ್ಸಿಕ್ ಸಿನಿಮಾ ಕನ್ನಡ ಮಾತ್ರ ಅಲ್ಲ, ಈಗ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಬರ್ತಾ ಇದೆ. ನಾನು ದುರಂಧರ್ ನಲ್ಲಿ ನಾವು ರಣವೀರ್ ಅನ್ನೋದಕ್ಕಿಂತ ದುರಂಧರ್ ಸಿನಿಮಾದ ಕತೆ ಮೇನ್ ಅನ್ನುವಂತಹ ನಿಟ್ಟಿನಲ್ಲೇ ಎಷ್ಟೋ ಮಂದಿ ಈ ಒಂದು ಸಿನಿಮಾವನ್ನ ನೋಡಿರುವಂತದ್ದು. ಸದ್ಯಕ್ಕೆ ಟಾಕ್ಸಿಕ್ ವರ್ಸಸ್ ದುರಂಧರ್ ಬಾಕ್ಸ್ ಆಫೀಸ್ ಕ್ಲಾಶ್ ಮಾರ್ಚ್ 19ಕ್ಕೆ ಆಗುತ್ತಾ, ಇಲ್ಲ ಸಿನಿಮಾ ರಿಲೀಸ್ ಮಾಡೋದಕ್ಕಿಂತ ಬೇಡ ಟಾಕ್ಸಿಕ್ ಬಂದ ಮೇಲೆ ಸಿನಿಮಾ ರಿಲೀಸ್ ಮಾಡಬಹುದಾ ಅನ್ನುವಂತಹ ಯೋಚನೆಗೆ ಏನಾದ್ರೂ ಹೋಗ್ತಾರಾ ಗೊತ್ತಿಲ್ಲ. ಇದ್ರ ಜೊತೆಗೆ ಡಕಾಯ್ತ್ ಅನ್ನುವಂತಹ ಸಿನಿಮಾ ಕೂಡ ಅದೇ ದಿನ ರಿಲೀಸ್ಗೆ ರೆಡಿ ಆಗಿದೆ. ಅಂಡ್ ಒನ್ಸ್ ಅಗೇನ್ ಬಾಕ್ಸ್ ಆಫೀಸ್ ಅಲ್ಲಿ ಟಾಕ್ಸಿಕ್ ಅಬ್ಬರದ ಮುಂದೆ ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷ ಆದ್ಮೇಲೆ ಬರ್ತಿರುವಂತಹ ಟಾಕ್ಸಿಕ್ ಸಿನಿಮಾದ ಒಂದು ಕಾರಣದಿಂದಾಗಿ ಈ 2 ಸಿನಿಮಾಗಳು ಏನಾದ್ರೂ ರಿಲೀಸ್ ಡೇಟ್ ಮುಂದಕ್ಕೆ ಹೋಗುತ್ತಾ, ಇಲ್ಲ ಪರವಾಗಿಲ್ಲ ನಮ್ಮ ಚಿತ್ರದ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ, ಬಾಕ್ಸ್ ಆಫೀಸ್ ಕ್ಲಾಶ್ ಅನ್ನೋದನ್ನು ನಾವು ನೋಡಲ್ಲ, ಅಥವಾ ಚಿತ್ರಮಂದಿರದ ಸಮಸ್ಯೆ ಅನ್ನೋದನ್ನು ನಾವು ನೋಡಲ್ಲ, ನಮ್ಮ ಸಿನಿಮಾ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಟಾಕ್ಸಿಕ್ ಎದುರಾಗಿ ನಾವು ಬರೋದಕ್ಕೆ ರೆಡಿ ಅನ್ನುವಂತಹ ಮಟ್ಟಿಗೆ ಏನಾದ್ರೂ ಯೋಚಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಮಾರ್ಚ್ 19ಕ್ಕೆ ಟಾಕ್ಸಿಕ್ ವರ್ಸಸ್ ದುರಂಧರ್ ವರ್ಸಸ್ ಡಕಾಯ್ತ್ ಅಂತ ಹೇಳಿದ್ರು ಕೂಡ ಅಚ್ಚರಿಯಲ್ಲ. ಎನಿಹೌ ನೋಡ್ಬೇಕಾಗಿತ್ತು, ಯಾಕಂತ ಹೇಳಿದ್ರೆ KGF ಮೂಲಕ ಝೀರೋ, KGF 2 ನಲ್ಲಿ ಬೆಸ್ಟ್. ಈಗ ಟಾಕ್ಸಿಕ್ ಟೈಮ್ ಅಲ್ಲಿ ದುರಂಧರ್ ಅಥವಾ ಡಕಾಯ್ತ್ ಈ 2 ಸಿನಿಮಾಗಳ ಮೇಲೆ ಯಾವ ರೀತಿ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಯಶ್ ಅವರ ಒಂದು ಹವಾ ಪರಿಣಾಮ ಬೀರುತ್ತೆ ಅನ್ನೋದನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.